ಇವನ್ ಹಿಂದೆ ಇರೋರ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅತ್ತೆ ಯಾಕೆ ಅಳ್ತಿದ್ದೀರಾ? ಅವ್ನ ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರೆ ನಮ್ಮ ಅಜ್ಜಿ ಜೀವನದಲ್ಲಿ ಆಟ ಆಡ್ಬೇಡ, ಸತ್ಯ ಒಪ್ಕೊಂಡ್ಬಿಡು ಅಂತ. ಆದ್ರೆ ಅವ್ನು ನನ್ನ ಮಾತೇ ಕೇಳ್ತಿಲ್ಲ. ಆ ಕ್ರಿಮಿನಲ್ ಕಾಲ್ ಯಾಕೆ ಹಿಡ್ಕೊಳಕ್ ಹೋಗಿದ್ರಿ ಅತ್ತೆ? ನೀನ್ ಸೋಲೋದನ್ನ ನನ್ನ ಕೈಯಲ್ಲಿ ನೋಡೋಕ್ ಆಗಲ್ಲ ಕಂದ. ಸೋಲ ನನಗ ಸಾಧ್ಯನೇ ಇಲ್ಲ ಅತ್ತೆ. ನಾನಿದೊಂದು ನಾರ್ಮಲ್ ಕೊಲೆ ಕೇಸು ಅಂದ್ಕೊಂಡಿದ್ದೆ, ಆದ್ರೆ ಕುರುಕ್ಷೇತ್ರನೇ ನಡೆಯೋ ಹಾಗಿದೆ. ನಾನ್ ರೆಡಿ ಆತೆ. ಈ ಅಜಿತ್ ಅಜೀನಾಗಿ ನಿಂತ್ಕೊಂಡು ಅದ್ ಎಂತ ಶತ್ರು ಬಂದ್ರು ಅವನಿಗೆ ಎದೆ ಸೀಳೋ ಅಂತ ಬಾಣನ ಬಿಟ್ಟೇ ಬಿಡ್ತೀನಿ. ಕಾನೂನು ಅನ್ನೋ ಕೃಷ್ಣನೇ ನನ್ನ ಸಾರಥಿ, ಸತ್ಯ ಅನ್ನೋದೇ ನನ್ನ ಪಾಶುಪತಾಸ್ತ್ರ. ಆದ್ರೆ ಅವನು ಸುಳ್ಳು ಹೇಳಿ ಸಿಂಪತಿ ಗಿಟ್ಟಿಸ್ಕೊಂಡಿದ್ದಾನಲ್ಲ ಅಜಿತ್. ಅವನು ಸುಳ್ಳು ಹೇಳಿರ್ಬೋದತ್ತೆ, ಆದ್ರೆ ಭೂಮಿ ಮೇಲೆ ಅಟ್ಯಾಕ್ ಮಾಡಿರೋದು ನಿಜ ಅಲ್ವಾ? ಎವಿಡೆನ್ಸು ನನ್ನ ಹತ್ರನೇ ಇದೆ. ಈ ಕೇಸಲ್ಲಿ ಅವನ್ನ ಅರೆಸ್ಟ್ ಮಾಡಿ ಸತ್ಯ ಏನು ಅದನ್ನ ಹೊರಗೆ ತರದೇ ತರ್ತೀನಿ. ಇವನು ಈ ವಿಷಯನ ಇಲ್ಲೇ ಬಿಡೋ ಹಾಗೆ ಕಾಣ್ತಿಲ್ಲ. ಕಾನೂನು ಅನ್ನೋ ಕೃಷ್ಣ ಇವನಿಗೆ ಸಾರಥಿ ಆಗಿರೋದಕ್ಕೆ ತಾನೆ ಇವನಿಗೆ ಇಷ್ಟೊಂದು ಧೈರ್ಯ ಬಂದಿರೋದು, ಸೋಲಲ್ಲ ಅನ್ನೋ ನಂಬಿಕೆ ಇರೋದು. ರೆಡಿ ಆಗೋ ಅಜಿತ್, ನಾಳೆ ನಿನಗೆ ಸಿಗೋ ಸೋಲು ಯುದ್ಧ ಮಾಡಕ್ಕಲ್ಲ, ಯುದ್ಧ ಭೂಮಿಗೂ ನಿನ್ನನ್ನು ಸೇರಿಸ್ಕೊಳ್ಳಲ್ಲ. ಯಾಕೋ ನಿಮ್ಮ ಅವನ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ? ಮಾವ ಅಳಿಯ ತಮ್ಮ ಅನ್ನೋ ಸಂಬಂಧಗಳು ಯಾವ್ದು ಉಳ್ಕೊಂಡಿಲ್ಲಮ್ಮ. ಅದನ್ನ ಉಳಿಸ್ಕೊಳ್ಳೋ ಆಸೆ ಈ ಮಹಾನ್ ಭಾವಂಗೂ ಇಲ್ಲ. ಏನಾಯ್ತು ಸಾಹೇಬ್ರೆ? ಮಾಡೋ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಇರಲಿಲ್ಲ. ಕೆಲ್ಸದ ಬೆಲೆ ಏನು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನೇ ಒಂದಷ್ಟು ದಿನ ಸಸ್ಪೆಂಡ್ ಮಾಡಿಸಿದ್ದೀನಿ. ನಾನು ಭೂಮಿನ ಮದುವೆ ಆಗಿದ್ದೀನಿ ಕೋಪದಲ್ಲಿ ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸಿರೋದು ಇವರು. ನಾನು ಸೈಡಿಸ್ಟ್ ಅಲ್ಲ ಅಜಿತ್. ನೀವು ಸೇರಿಸ್ಟ್ ಆಗಿರೋದ್ರಿಂದನೇ ದೇವಂತ ಸಾಧ್ಯತೆನ ಕಳ್ಕೊಂಡಿದ್ದು. ಏನಂದ್ರೆ ನೀವು ICU ನಲ್ಲಿ ಇದ್ದೀರಾ. ಕೂತಿದ್ದೀರಾ, ಸಡನ್ ಆಗಿ ಡೋರು ಬಡ್ ಅಂತ ಲಾಕ್ ಆದ್ರೆ ಏನ್ ಮಾಡ್ತೀರಾ? ಒಬ್ಬರೇ ಇರ್ತೀರಾ ಒಳಗೆ? ಆಲ್ರೆಡಿ ನಂಗೆ ಎದುರು ಹೋಗ್ತಿದ್ದಾರೆ. ನೀನು ಒಬ್ಬಳೇ ಸ್ವಲ್ಪ ಪ್ರಶಾಂತವಾಗಿರ್ಬೇಕು ಅಂತ ಕುತ್ಕೊಂಡಿದ್ದೀನಿ. ನಂಗೆ ಗೊತ್ತಿರೋ ಅಲಾಟ್ ಮಾಡಿರೋದು ಇವಾಗಷ್ಟೇ ದೇವಯಾನಿ ಅವರು ಇದು ಎಷ್ಟು ಉಸಿರು ಸತ್ತಿರುತ್ತೋ, ನೀನ್ ಬೇರೆ ಮೂಲೆಯಲ್ಲಿ ಕೂತಿದ್ಯಾ ಅಂತ ಎದುರಿಸ್ಬಿಟ್ಟೋಗಿದ್ದಾರೆ. ಅದೇ ಬೈಕಲ್ಲಿ ದೇವ್ರ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತಿದ್ದೀನಿ. ಹಿಂಗೆಲ್ಲ ಅಂದ್ರೆ ಏನಂದ್ರೆ ನೀನ್ ಸ್ಟಾರ್ಟಿಂಗ್ ಏನಂದ್ರೆ ಅಕಸ್ಮಾತ್ ಹಿಂಗೆ ಸುಮ್ನೆ ಕೂತಿರ್ತೀರಾ, ಡಬ್ ಅಂತ ಡೋರ್ ಲಾಕ್ ಆಗುತ್ತೆ. ಆಮೇಲೆ ನಿಧಾನಕ್ಕೆ ಲೈಟ್ ಇದೆಯಲ್ಲ ಫ್ಲಿಕರಿಂಗ್ ಆಗಕ್ಕೆ ಶುರು ಆಗುತ್ತೆ. ಆಮೇಲೆ ಅಷ್ಟೇ ಎಕ್ಸ್ಪ್ಲೈನ್ ಮಾಡೋಕೆ ನಾನು ಬದುಕೇ ಇರಲ್ಲ. ಒಂದು ತಲೆ ಸುಬ್ಬಿರೋಗ್ಬಿಟ್ಟಿರ್ತೀನಿ ಅಂತ, ರೂಮ್ ಲಾಕ್ ಆಗಿಲ್ಲ ಅಂದ್ರೆ ಓಡೋಗ್ಬಿಟ್ಟಿರ್ತೀನಿ. ಆಮೇಲೆ ಇನ್ನ ಏನಾಗುತ್ತೆ ಹೇಳ್ತೀನಿ ರೀ. ನಿಧಾನಕ್ಕೆ ಈ ಕರ್ಟನ್ನು ನಿಧಾನಕ್ಕೆ ಹಾರಾಡಕ್ ಶುರು ಆಗುತ್ತೆ. ಆಮೇಲೆ ನಿಧಾನಕ್ಕೆ ಆಟೋಮೆಟಿಕ್ ಆಗಿ ಈ ಬೆಡ್ ಇದೆಯಲ್ಲ ಅದಕ್ಕೆ ಅದೇ ಅಪ್ ಡೌನ್ ಆಗಕ್ ಶುರು ಆಗುತ್ತೆ. ನಿಧಾನಕ್ಕೆ ಮೇಲೆ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿದೆಯಲ್ಲ ಇದು ನಿಧಾನಕ್ಕೆ ಹಿಂಗೆ ಹೋಗ್ಬಿಟ್ಟು ಅಂತ ಇಲ್ಲಿ ಬಂದು ನಿಂತ್ಕೊಳತ್ತೆ ಮೇಡಮ್. ಇಷ್ಟೆಲ್ಲ ಆದ್ರೆ ನೆಕ್ಸ್ಟ್ ದಿನ ನೀವು ಶೂಟಿಗೆ ಪಿಕಪ್ ನನ್ನ ಮನೆ ಹತ್ರ ವೆಹಿಕಲ್ ಕಳ್ಸಿಲ್ಲ. ನಾನು ನಾರ್ಮಲ್ ಆಗಿ ಹೋಗ್ತೀನಲ್ಲ, ಏನಾದ್ರು ಹೊರಗಿರ ಇದ್ರೆ ಹಾಸ್ಪಿಟಲ್ ಫ್ಯಾಮಿಲಿ ಡಾಕ್ಟರ್ ಹತ್ರ ಬರ್ತೀನಿ. ಯಾಕಂದ್ರೆ ನಾನು ಅಡ್ಮಿಟ್ ಇಷ್ಟೆಲ್ಲ ನೋಡಿ ಯಾಕೋ ಭಯ ಆಗ್ತಾ ಇದೆ. ಹಾಸ್ಪಿಟಲ್ ಮಾಡಕ್ಕಾಗ ICU ಇರಲಿಲ್ಲ. ಸೊ ಧನ್ಯವಾದಗಳು.